ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು IT ಹುಡುಗರು ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹೇಶ್ ಮಾತಾಡ್ತಾ ಇರೋದು. ಇವತ್ತಿನ ನಮ್ಮ ಟಾಪಿಕ್ ಬಂದು ನೆಟ್ವರ್ಕ್ ಕಮ್ಯುನಿಕೇಶನ್. ಟೈಪ್ಸ್ ಆಫ್ ನೆಟ್ವರ್ಕ್ ಕಮ್ಯುನಿಕೇಶನ್ ಅಂತಂದ್ರೆ, ನೆಟ್ವರ್ಕ್ ಕಮ್ಯುನಿಕೇಶನ್ refers to exchange of data between devices of network. Can be classified into different types based on the direction of data flow and communication methodology. ಅಂದ್ರೆ ನೆಟ್ವರ್ಕ್ ಅಲ್ಲಿ ಡಿವೈಸ್ಗಳು ಆ ಡೇಟಾನ ಯಾವ ತರ ಎಕ್ಸ್ಚೇಂಜ್ ಮಾಡ್ಕೊಳುತ್ತೆ, ಅಂದ್ರೆ ಯಾವ ಟೈಪ್ ಅಲ್ಲಿ ಅದು ಕಮ್ಯುನಿಕೇಶನ್ ಬಿಲ್ಡ್ ಆಗುತ್ತೆ, ಯಾವ ತರ ವರ್ಕ್ ಆಗುತ್ತೆ ಅಂತ ನಾವು ನೆಟ್ವರ್ಕ್ ಕಮ್ಯುನಿಕೇಶನ್ ಅಲ್ಲಿ ನೋಡಬಹುದು. ನೆಟ್ವರ್ಕ್ ಕಮ್ಯುನಿಕೇಶನ್ ಅಂತ ಬಂತಂದ್ರೆ ಅದರಲ್ಲಿ 3 ಟೈಪ್ಸ್ ಬರುತ್ತೆ. ಒಂದು ಯೂನಿಕಾಸ್ಟ್ ಅಂತ ಬರುತ್ತೆ, ಮತ್ತೆ ಮಲ್ಟಿಕಾಸ್ಟ್ ಅಂತ, ಮತ್ತೆ ಬ್ರಾಡ್ಕಾಸ್ಟ್ ಅಂತ ಬರುತ್ತೆ. ಓಕೆ, ಸೊ ಯೂನಿಕಾಸ್ಟ್ ಅಂದ್ರೆ ಏನು? ಡೇಟಾ ಸೆಂಟ್ ಫ್ರಮ್ ಒನ್ ಸೋರ್ಸ್ ಟು ಸ್ಪೆಸಿಫಿಕ್ ಡೆಸ್ಟಿನೇಷನ್. ಅಂದ್ರೆ ಒಂದು ಡಿವೈಸ್ ಇಂದ ಇನ್ನೊಂದು ಡಿವೈಸ್ಗೆ ಮಾತ್ರ ಕಮ್ಯುನಿಕೇಟ್ ಆಗುತ್ತಲ್ಲ, ಅದನ್ನ ನಾವು ಯೂನಿಕಾಸ್ಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ಬ್ರೌಸಿಂಗ್ ವೆಬ್ಸೈಟ್, ಇವಾಗ ನೀವೇನೋ ಒಂದು ಬ್ರೌಸ್ ಮಾಡಬೇಕು ಅಂತಂದ್ರೆ ನೀವು ಈಗ ನಿಮ್ ಲ್ಯಾಪ್ಟಾಪ್ ಇಂದ ಒಂದು ಕಮ್ಯುನಿಕೇಶನ್ ಬಿಲ್ಡ್ ಮಾಡ್ತೀರಲ್ವಾ. ಫಾರ್ ಎಕ್ಸಾಂಪಲ್, ಬ್ಯಾಂಕಿಂಗ್ ವೆಬ್ಸೈಟ್, ಇವಾಗ ನೀವು ವೆಬ್ ಲಾಗಿನ್ ಆಗ್ತೀರಾ. ವೆಬ್ ಲಾಗಿನ್ ಆದ ತಕ್ಷಣ ಅದೇನ್ ಮಾಡುತ್ತೆ, ಅಥೆಂಟಿಕೇಶನ್ ಆಗಿ ನಿಮ್ಮ ಬ್ಯಾಂಕಿಂಗ್ ಸರ್ವರ್ ಅಲ್ಲಿ ನೀವೇನ್ ಟ್ರಾನ್ಸಾಕ್ಷನ್ ಮಾಡಬೇಕಾದ್ರೆ ಟ್ರಾನ್ಸಾಕ್ಷನ್ ವರ್ಕ್ ಆಗ್ತಿರುತ್ತೆ, ಮತ್ತೆ ವಾಪಸ್ ಅದು ನಿಮ್ ಲ್ಯಾಪ್ಟಾಪ್ಗೆ ಬರುತ್ತೆ. ಓಕೆ, ಸೊ ಇದನ್ನ ನೀವು ಎಕ್ಸಾಂಪಲ್ ತಗೊಬಹುದು. ಸೆಂಡಿಂಗ್ ಇನ್ ಇಮೇಲ್, ಅದು ಕೂಡ ಒಂದು ಯೂನಿಕಾಸ್ಟ್ಗೆ ಎಕ್ಸಾಂಪಲ್ ಆಗುತ್ತೆ. ಸೊ ಒಂದರಿಂದ ಇನ್ನೊಂದು ಡಿವೈಸ್ಗೆ ಮಾತ್ರ ಏನ್ ಕಮ್ಯುನಿಕೇಟ್ ಆಗುತ್ತೆ ಅದನ್ನ ಯೂನಿಕಾಸ್ಟ್ ಅಂತ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಮಲ್ಟಿಕಾಸ್ಟ್. ಮಲ್ಟಿಕಾಸ್ಟ್ ಅಂತಂದ್ರೆ ಏನು? ಡೇಟಾ ಸೆಂಟ್ ಫ್ರಮ್ ಒನ್ ಸೋರ್ಸ್ ಟು ಅ ಗ್ರೂಪ್ ಆಫ್ ಡಿವೈಸಸ್. ಓಕೆ, ಸೊ ಇದರಲ್ಲಿ ಏನಾಗುತ್ತೆ, ಒಂದು ಡಿವೈಸ್ ಇಂದ ಮಲ್ಟಿಪಲ್ ಡಿವೈಸ್ಗಳಿಗೆ ಕಮ್ಯುನಿಕೇಶನ್ ಏನಾಗುತ್ತೋ, ಅಂದ್ರೆ ಒಂದು ಸೆಟ್ ಆಫ್ ಡಿವೈಸ್ಗಳೇನಿದೆ ಅದಕ್ಕೆ ಮಾತ್ರ ನಾವು ಕಮ್ಯುನಿಕೇಟ್ ಮಾಡಿದ್ರೆ ಅದನ್ನ ಮಲ್ಟಿಕಾಸ್ಟ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ವಿಡಿಯೋ ಕಾನ್ಫರೆನ್ಸಿಂಗ್ ಅಂತ ಬರುತ್ತಲ್ವಾ. ಇವಾಗ ನೀವು ವಿಡಿಯೋ ಕಾನ್ಫರೆನ್ಸಿಂಗ್ ನ ಒಂದಷ್ಟು ಜನಕ್ಕೆ ಲಿಂಕ್ ಶೇರ್ ಮಾಡಿರ್ತೀರಾ. ಅದೇನ್ ಮಾಡುತ್ತೆ, ಅದು ಪ್ರತಿಯೊಂದು ಡಿವೈಸ್ಗಳಿಗೂ ನೀವು ಯಾವ್ಯಾವ್ದನ್ನ ಗ್ರೂಪ್ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಅವೆಲ್ಲದಕ್ಕೂ ಕೂಡ ಅದು ಮಲ್ಟಿಕಾಸ್ಟ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ IPTV, ಇಂಟರ್ನೆಟ್ ಪ್ರೋಟೋಕಾಲ್ ಟಿವಿ ಬರುತ್ತಲ್ಲ, ಸೊ ಆ ತರ ಅದನ್ನ ನೀವು ಮಲ್ಟಿಕಾಸ್ಟ್ ರೆಫರೆನ್ಸ್ ತಗೊಬಹುದು. ನೆಕ್ಸ್ಟ್ ಬಂದು ಬ್ರಾಡ್ಕಾಸ್ಟ್. ಬ್ರಾಡ್ಕಾಸ್ಟ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ಈಗ ಒಂದು ಡಿವೈಸ್ ಇಂದ ಮಲ್ಟಿಪಲ್ ಡಿವೈಸ್ ಗಳಿಗೆ ಕಮ್ಯುನಿಕೇಟ್ ಮಾಡೋದನ್ನ ಬ್ರಾಡ್ಕಾಸ್ಟ್ ಅಂತ ಕರಿತೀವಿ. ಸೊ ಟೈಪ್ಸ್ ಆಫ್ ಕಮ್ಯುನಿಕೇಶನ್ ಅಂತ ಬಂದ್ರೆ ಈ ಮೂರೇ ಮೇಜರ್ ಆಗಿ ಬರೋದು: ಯೂನಿಕಾಸ್ಟ್, ಮಲ್ಟಿಕಾಸ್ಟ್ ಮತ್ತೆ ಬ್ರಾಡ್ಕಾಸ್ಟ್ ಅಂತ. ಓಕೆ, ಯೂನಿಕಾಸ್ಟ್, ಮಲ್ಟಿಕಾಸ್ಟ್ ಮತ್ತೆ ಬ್ರಾಡ್ಕಾಸ್ಟ್ ಬಂದು ಟೈಪ್ಸ್ ಆಫ್ ಕಮ್ಯುನಿಕೇಶನ್. ಓಕೆ, ಡೂಪ್ಲೆಕ್ಸ್ ಬಂದು ವೇ ಆಫ್ ಕಮ್ಯುನಿಕೇಶನ್, ಯಾವ ವೇ ಅಲ್ಲಿ ಅದು ಕಮ್ಯುನಿಕೇಟ್ ಮಾಡುತ್ತೆ ಅನ್ನೋದೇ ಡೂಪ್ಲೆಕ್ಸ್. ಡೂಪ್ಲೆಕ್ಸ್ refers to how data transmission occur between two devices in a network. It defines whether communication happens one way or two way at a time. Okay, so at a time ಕಮ್ಯುನಿಕೇಶನ್ ಯಾವ ರೀತಿಯಲ್ಲಿ ಆಗುತ್ತೆ ಅನ್ನೋದನ್ನ ನಾವು ಡೂಪ್ಲೆಕ್ಸ್ ಅಲ್ಲಿ ನೋಡಬಹುದು. ಅದರಲ್ಲಿ ಮತ್ತೆ 3 ಟೈಪ್ಸ್ ಬರುತ್ತೆ ಕಮ್ಯುನಿಕೇಶನ್ ಯಾವ ತರ ಕಮ್ಯುನಿಕೇಟ್ ಮಾಡುತ್ತೆ ಅಂತ: ಸಿಂಪ್ಲೆಕ್ಸ್, ಹಾಫ್ ಡೂಪ್ಲೆಕ್ಸ್ ಮತ್ತೆ ಫುಲ್ ಡೂಪ್ಲೆಕ್ಸ್ ಅಂತ. ಸಿಂಪ್ಲೆಕ್ಸ್ ಅಂದ್ರೇನು? ಒನ್ ವೇ ಕಮ್ಯುನಿಕೇಶನ್. ಫಾರ್ ಎಕ್ಸಾಂಪಲ್, ಇವಾಗ ನೀವು ಟಿವಿಯಲ್ಲಿ ಬ್ರಾಡ್ಕಾಸ್ಟ್ ಆಗ್ತಿರುತ್ತೆ ಅಲ್ವಾ, ಅಂದ್ರೆ ಟಿವಿ ನೋಡ್ತಾ ಇರ್ತೀರಾ, ನೀವು ಅದ್ರಲ್ಲಿ ರಿಸೀವ್ ಮಾಡ್ಕೋಬಹುದು ಅಷ್ಟೇ. ನೀವು ಈ ಕಡೆಯಿಂದ ನೀವೇನು ಅದಕ್ಕೆ ಇನ್ಪುಟ್ ಕೊಡಕ್ಕಾಗೋದಿಲ್ಲ. ಓಕೆ, ನೀವು ನೋಡ್ಬೋದು ಅಷ್ಟೇ ಅದನ್ನ. ನೀವು ಅದನ್ನ ಹೋಗಿ ನೀವು ಈ ಕಡೆಯಿಂದ ಮಾತಾಡೋದಾಗಿರ್ಲಿ, ಇಲ್ಲ ನೀವು ಮಾತಾಡೋ ತಕ್ಷಣ ಕಡೆ ರೆಸ್ಪಾಂಡ್ ಮಾಡ್ತಾರೆ ಅಂತ ಆಗಿರ್ಲಿ, ಅದ್ಯಾವುದು ನಿಮ್ಗೆ ಸಿಂಪ್ಲೆಕ್ಸ್ ಅಲ್ಲಿ ಆಗೋದಿಲ್ಲ. ನೆಕ್ಸ್ಟ್ ಬಂದು ಹಾಫ್ ಡೂಪ್ಲೆಕ್ಸ್. ಇದರಲ್ಲಿ 2 ವೇ ಕಮ್ಯುನಿಕೇಶನ್, ಬಟ್ ಓನ್ಲಿ ಒನ್ ಡೈರೆಕ್ಷನ್ ಅಟ್ ಎ ಟೈಮ್. ಫಾರ್ ಎಕ್ಸಾಂಪಲ್, ಈಗ ವಾಕಿ ಟಾಕಿ ಏನ್ ಮಾಡ್ತೀರಾ, ಅದನ್ನ ಅಟ್ ಎ ಟೈಮ್ ಅದರಲ್ಲಿ ಇಬ್ರು ಮಾತಾಡಕ್ಕಾಗೋದಿಲ್ಲ. ನೀವು ಮಾತಾಡಾಗಿ ಓವರ್ ಅಂತ ಹೇಳಾದ್ಮೇಲೆ ಆ ಕಡೆಯಿಂದ ವ್ಯಕ್ತಿ ಅದನ್ನ ಕೇಳಿಸ್ಕೊಂಡು ಅವ್ರ ಕಮ್ಯುನಿಕೇಶನ್ ಸ್ಟಾಪ್ ನಿಲ್ಸಿದ್ದಾರೆ, ನಾವು ಮಾತಾಡ್ಬೇಕು ಅಂತ ಇವಾಗ ಶುರು ಮಾಡ್ತಾರೆ. ಓಕೆ, ಸೊ ಅದು ಎಕ್ಸಾಂಪಲ್ ಬಂದು ವಾಕಿ ಟಾಕಿ. ನೆಕ್ಸ್ಟ್ ಫುಲ್ ಡೂಪ್ಲೆಕ್ಸ್, 2 ವೇ ಕಮ್ಯುನಿಕೇಶನ್. ಓಕೆ, ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಬೋತ್ ಡೈರೆಕ್ಷನ್ ಸೈಮೆಂಟ್ಲಿ ವರ್ಕ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಫೋನ್ ಕಾಲ್, ಈಗ ಮೊಬೈಲ್ ಕಾಲಲ್ಲಿ ನೀವು ಮಾತಾಡ್ತಿರ್ತೀರಾ, ನೀವು ಮಾತಾಡೋದು ಅವ್ರಿಗೆ ಕೇಳುತ್ತೆ, ಅವ್ರು ಮಾತಾಡೋದು ಕೂಡ ನಿಮಗೆ ಕೇಳುತ್ತೆ. ಅಟ್ ಎ ಟೈಮ್ ಇಬ್ರು ಕೂಡ ಮಾತಾಡಬಹುದು. ಓಕೆ, ಇಬ್ರು ಮಾತಾಡೋದನ್ನ ನಾವು ಫುಲ್ ಡೂಪ್ಲೆಕ್ಸ್ ಅಂತ ಕರಿತೀವಿ. ಸೊ ಅದ್ರದ್ದು ಫೀಚರ್ಸ್ ಅಂತ ನೋಡೋದಾದ್ರೆ, ಓಕೆ, ಹಾಫ್ ಡೂಪ್ಲೆಕ್ಸ್ ಅಂತ ಬಂದಾಗ ಒನ್ ಡೈರೆಕ್ಷನ್ ಅಟ್ ಎ ಟೈಮ್ ಅಲ್ವಾ, ವಾಕಿ ಟಾಕಿ ಏನ್ ಬರುತ್ತೆ ಅದು. ಸೊ ಇದ್ರಲ್ಲಿ ಏನಪ್ಪಾ ಅಂತಂದ್ರೆ ಅದನ್ನ ಸೆನ್ಸ್ ಮಾಡ್ಬೇಕಲ್ವಾ, ಒಬ್ರು ಮಾತಾಡಿ ಮುಗಿತಾ ಅಂತ ಸೆನ್ಸ್ ಮಾಡೋದಕ್ಕೆ ಇಲ್ಲಿ ಒಂದು ಪ್ರೋಟೋಕಾಲ್ ಯೂಸ್ ಮಾಡ್ತಾರೆ. ಅದನ್ನ CSMA-CD ಅಂತ ಕರಿತೀವಿ. CSMA-CD ಅಂತಂದ್ರೆ ಕರಿಯರ್ ಸೆನ್ಸ್ ಮಲ್ಟಿಪಲ್ ಆಕ್ಸೆಸ್ ವಿತ್ ಕೊಲಿಷನ್ ಡಿಟೆಕ್ಷನ್ ಅಂತ. ಅದೇನ್ ಮಾಡುತ್ತೆ, ಒಬ್ರು ಮಾತಾಡಿ ಆಯ್ತಾ ಅಂತ ಅದು ಸೆನ್ಸ್ ಮಾಡಿ ಇನ್ನೊಬ್ರು ಮಾತಾಡೋದಕ್ಕೆ ಅಲೋ ಮಾಡುತ್ತೆ, ಟ್ರಾಫಿಕ್ ನ ಅದು ಫ್ಲೋ ಮಾಡಕ್ ಬಿಡೋದಿಲ್ಲ. ಓಕೆ, ನೆಕ್ಸ್ಟ್ ಬಂದು ನೆಟ್ವರ್ಕ್ ಟೈಪ್ ಅಂತ ಬಂದಾಗ, ಸೊ ಇದರಲ್ಲಿ ಹಬ್ಗಳಲ್ಲಿ ಮತ್ತೆ ಹಳೆ ಇಥರ್ನೆಟ್ 10BST ಅದರಲ್ಲಿ ಯೂಸ್ ಮಾಡ್ತಿದ್ರು, ಅದನ್ನ ಲೆಸ್ ಎಫಿಷಿಯಂಟ್. ಇವಾಗ ಇದನ್ನ ಯಾರು ಯೂಸ್ ಮಾಡ್ತಿಲ್ಲ ಹಾಫ್ ಡೂಪ್ಲೆಕ್ಸ್ ನ, ಇವಾಗ ಯೂಸ್ ಮಾಡ್ತಿರ್ತಿಲ್ಲ ಫುಲ್ ಡೂಪ್ಲೆಕ್ಸ್. ಫುಲ್ ಡೂಪ್ಲೆಕ್ಸ್ ಅಂದ್ರೆ 2 ಡೈರೆಕ್ಷನ್ ಗಳಲ್ಲಿ ಅಟ್ ಎ ಟೈಮ್ ವರ್ಕ್ ಆಗುತ್ತೆ. ಓಕೆ, ಸೊ ಇದ್ರಲ್ಲಿ ಯಾವುದೇ ರೀತಿಯ CSMA-CD ಬೇಕಾಗೋದಿಲ್ಲ, ಸೆನ್ಸ್ ಮಾಡೋ ಅವಶ್ಯಕತೆನೇ ಇಲ್ಲ, ಇಬ್ರು ಮಾತಾಡಬಹುದು ಡೈರೆಕ್ಟ್ ಆಗಿ. ಓಕೆ, ಇದು ಫಾಸ್ಟ್ ಆಗಿರುತ್ತೆ. ಮತ್ತೆ ಇದರಲ್ಲಿ ಸ್ವಿಚಸ್ ಬರುತ್ತೆ. ಓಕೆ, ನೆಟ್ವರ್ಕಿಂಗ್ ಡಿವೈಸ್ ಅಂತ ಬಂದಾಗ ಸ್ವಿಚಸ್ ಬರುತ್ತೆ. ಯಾವುದು ಫುಲ್ ಡೂಪ್ಲೆಕ್ಸ್ ಅಲ್ಲಿ ಆಲ್ಟರ್ನೇಟ್ ಇಥರ್ನೆಟ್ ಅಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಓಕೆ, 100BST PXN ಗಿಗಾ ಇಥರ್ನೆಟ್ ಅಲ್ಲಿ ನಾವು ಕಮ್ಯುನಿಕೇಟ್ ವರ್ಕ್ ಮಾಡ್ತೀವಲ್ಲ, ಸೊ ಅಲ್ಲೆಲ್ಲ ಬಂದು
ಫುಲ್ ಡುಪ್ಲೆಕ್ಸ್ ಯೂಸ್ ಆಗೋದು. ಓಕೆ, ಮೋರ್ ಎಫಿಷಿಯಂಟ್ ಅಂದ್ರೆ ಇದು ರಿಲಯಬಲ್ ಆಗಿರುತ್ತೆ, ಒಳ್ಳೆ ಬ್ಯಾಂಡ್ ವಿಡ್ತ್ ನಾವು ಯೂಸ್ ಮಾಡ್ಕೊಂಡು ಇದನ್ನ ಉಪಯೋಗಿಸ್ಬೋದು. ಇದು ಬಂದು ಡೂಪ್ಲೆಕ್ಸಿಂಗ್ ನೆಟ್ವರ್ಕಿಂಗ್ ಅಂತ. ಓಕೆ, ಅಂದ್ರೆ ಯಾವ ತರ ಅದು ಕಮ್ಯುನಿಕೇಟ್ ಆಗುತ್ತೆ ಅಂತ. ಬ್ರಾಡ್ಕಾಸ್ಟ್, ಮಲ್ಟಿಕಾಸ್ಟ್ ಮತ್ತೆ ಯೂನಿಕಾಸ್ಟ್ ನೋಡಿದ್ರಲ್ಲ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ಧನ್ಯವಾದಗಳು.